ಹಲೋ 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 ಗುಡ್ ಮಾರ್ನಿಂಗ್ ಎವ್ರಿಬಡಿ. ಈಗ ನಾನು ಎನ್ಗೆ ಲೆವೆಲ್ ಟೂನಲ್ಲಿ ಫಸ್ಟ್ ಥೀಮ್ ಮೈ ಬಾಡಿ, ಅದರಲ್ಲಿ ಫಸ್ಟ್ ಸೆಗ್ಮೆಂಟ್ ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ TPR ಆ್ಯಕ್ಟಿವಿಟಿ ಕಾರ್ಡ್ ನಂಬರ್ 1 ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಆ ಕಾರ್ಡ್. ಸೊ ಇದರಲ್ಲಿ 6 ಕಮ್ಯಾಂಡ್ಸ್ ಕೊಟ್ಟಿದ್ದಾರೆ. ಆ 6 ಕಮ್ಯಾಂಡ್ಸ್ನ ನಾನು ಕನ್ನಡದಲ್ಲಿ ಅರ್ಥ ನಿಮ್ಗೆ ಹೇಳ್ತೀನಿ, ಬಟ್ ಯು ಡೋಂಟ್ ಟೆಲ್ ಇನ್ ಫ್ರಂಟ್ ಆಫ್ ದ ಚಿಲ್ಡ್ರನ್. ಮಕ್ಕಳ ಎದುರಿಗೆ ಹೇಳಬೇಡಿ. ಮಕ್ಕಳ ಎದುರಿಗೆ ನೀವು ಮಾಡಲು ಜೆಸ್ಚರು ಸ್ಪೀಕ್ ಮಾಡಿ ತೋರಿಸೇ ಅವರು ಕಲ್ತ್ಕೋಬೇಕು. ಇದನ್ನು ಟ್ರಾನ್ಸ್ಲೇಷನ್ ಕನ್ನಡದಲ್ಲಿ ಯಾವತ್ತೂ ಮಾಡಬಾರ್ದು. ಅದಕ್ಕೆ ಮಾಡಲ್ ಜೆಸ್ಚರು ಸ್ಪೀಕ್ ಎಲ್ಲ ಇರೋದು, ಅದೆಲ್ಲ ಸ್ಟೆಪ್ಸು. ಮಗು ಇಂಗ್ಲೀಷಲ್ಲೇ ಕಲಿಬೇಕು, ಇಂಗ್ಲೀಷ್ ವರ್ಡ್ಸ್ನ ಯೂಸ್ ಮಾಡಿ ಇಂಗ್ಲೀಷ್ ಪದಗಳು ಅರ್ಥ ಆಗಬೇಕು ಅಂತ. ಓಕೆ, ಸೊ ಇದು ಇಂಗ್ಲೀಷ್ ಕ್ಲಾಸ್. ಫಸ್ಟು ಟೇಕ್ 2 ಸ್ಟೆಪ್ಸ್ ಫಾರ್ವರ್ಡ್ ಆ್ಯಂಡ್ ಸ್ಟಾಪ್ ಅಂದರೆ ನಿಂತಿರ್ತಾರಲ್ಲ ಮಕ್ಕಳು ಲೈನಾಗಿ ನಿಲ್ಲಿಸಿರ್ಬೇಕು ಒಂದು ಲೈನಲ್ಲಿ. ಟೇಕ್ 2 ಸ್ಟೆಪ್ಸ್ ಫಾರ್ವರ್ಡ್ ಅಂದರೆ ಮುಂದಕ್ಕೆ 2 ಹೆಜ್ಜೆ ಹಾಕಿ, ಆ್ಯಂಡ್ ಸ್ಟಾಪ್ ನಿಂತ್ಕೋ. ಮುಂದಕ್ಕೆ 2 ಹೆಜ್ಜೆ ಹಾಕಿ ನಿಂತ್ಕೊಂಡ್ಬಿಡು. 2 ಹೆಜ್ಜೆ ಹಾಕಿ ಅಲ್ಲಿ 2 ಕಾಲು ಸೇರಿಸಿ ಅಲ್ಲಿ ನಿಂತ್ಕೋಬೇಕು. ಅದು ಮೊದಲನೇ ಕಮ್ಯಾಂಡು. ಎರಡನೇ ಕಮ್ಯಾಂಡು ಟರ್ನ್ ಅರೌಂಡ್ ಆ್ಯಂಡ್ ಟೇಕ್ 3 ಸ್ಟೆಪ್ಸ್ ಟು ಯುವರ್ ರೈಟ್. ಅಲ್ಲೇ ನಿಂತ್ಕೊಂಡು ಟರ್ನ್ ಅಲ್ಲೇ ಇದ್ದಿದ್ದ ಜಾಗದಲ್ಲಿ ರೌಂಡು, ಅಲ್ಲೇ ನಿಂತ್ಕೊಂಡೆ ಅಲ್ಲೇ ರೌಂಡ್ ಹೊಡೆದು 3 ಸ್ಟೆಪ್ಸ್ 3 ಹೆಜ್ಜೆ ಬಲಕ್ಕೆ ಹೋಗಬೇಕು. 3 ಹೆಜ್ಜೆ 1 2 3 ಹೆಜ್ಜೆ ಬಲಕ್ಕೆ ಹೋಗಿ ನಿಂತ್ಕೋಬೇಕು. ಇದ್ದ ಜಾಗದಲ್ಲೇ ಟರ್ನ್ ಮಾಡಿ ಬಲಗಡೆಗೆ 3 ಹೆಜ್ಜೆ ಹಾಕಿ ಹೋಗಿ ನಿಂತ್ಕೋಬೇಕು. ಅದು ಸೆಕೆಂಡ್ ಕಮೆಂಟ್ ಅರ್ಥ. ಥರ್ಡ್ ಕಮೆಂಟ್ ಮೂರನೇದು ಟರ್ನ್ ಅರೌಂಡ್ ಆ್ಯಂಡ್ ಟೇಕ್ 2 ಸ್ಟೆಪ್ಸ್ ಟು ಯುವರ್ ಲೆಫ್ಟ್. ಅಲ್ಲೇ ನಿಂತ್ಕೊಂಡು ಇದ್ದಿದ್ದ ಜಾಗದಲ್ಲೇ ಟರ್ನ್ ಅರೌಂಡ್ ತಿರ್ಗಾ ಅಲ್ಲೇ ರೌಂಡ್ ಹಾಕಿ ಟೇಕ್ 2 ಸ್ಟೆಪ್ಸ್ ಟು ಯುವರ್ ಲೆಫ್ಟ್. ತಿರ್ಗಾ ಎಡಕ್ಕೆ 2 ಹೆಜ್ಜೆ ಮಾತ್ರ. ಆಗ 3 ಹೆಜ್ಜೆ ಬಲಕ್ಕೆ ಹೋದರೂ ಈಗ ಲೆಫ್ಟಿಗೆ ಎಡಕ್ಕೆ ಬರೀ 2 ಸ್ಟೆಪ್ಸ್ ಬಂದು ಲೆಫ್ಟಿಗೆ ಬರಬೇಕು ಅಷ್ಟೇ. ಆಮೇಲೆ 4ನೇದು ಟೇಕ್ 3 ಸ್ಟೆಪ್ಸ್ ಬ್ಯಾಕ್ವರ್ಡ್ಸ್. ಅಲ್ಲಿಂದ 3 ಹೆಜ್ಜೆ ಹಿಂದಕ್ಕೆ ಬರಬೇಕು. ಹಿಂದೆ 3 ಹೆಜ್ಜೆ ಹಾಕ್ಕೊಂಡು ಹಿಂದೆ ಬರಬೇಕು, ನಿಂತ್ಕೋಬೇಕು. 5ನೇದು ಟರ್ನ್ ಯುವರ್ ರೈಟ್ ಆ್ಯಂಡ್ ಟೇಕ್ 2 ಸ್ಟೆಪ್ಸ್ ಫಾರ್ವರ್ಡ್. ತಿರ್ಗಾ ಅಲ್ಲಿಂದ ಟರ್ನ್ ಟು ಯುವರ್ ರೈಟ್, ಬಲಗಡೆಗೆ ತಿರುಗೋದು. ಟರ್ನ್ ಟು ಯುವರ್ ರೈಟ್, ಬಲಗಡೆ ತಿರುಗಿ ಆ್ಯಂಡ್ ಟೇಕ್ 2 ಸ್ಟೆಪ್ಸ್ ಫಾರ್ವರ್ಡ್, ಮುಂದಕ್ಕೆ 2 ಸ್ಟೆಪ್ಸ್ ಫಾರ್ವರ್ಡ್ ಹೋಗೋದು. ಅರ್ಥ ಆಯ್ತಲ್ವಾ? ಫಾರ್ವರ್ಡ್. ನೆಕ್ಸ್ಟ್ 6ನೇದು ಟರ್ನ್ ಟು ಯುವರ್ ಲೆಫ್ಟ್ ಆ್ಯಂಡ್ ಟೇಕ್ 1 ಸ್ಟೆಪ್ ಫಾರ್ವರ್ಡ್. ಎಡಗಡೆಗೆ ತಿರ್ಕೊಂಡಿರಬೇಕು. ಟರ್ನ್ ಟು ಯುವರ್ ಲೆಫ್ಟ್ ಕಡೆಗೆ ತಿರುಗಿ ಟೇಕ್ 1 ಸ್ಟೆಪ್ ಫಾರ್ವರ್ಡ್, 1 ಸ್ಟೆಪ್ಪು ಮುಂದಕ್ಕೆ ಬರಬೇಕು. ಅರ್ಥ ಆಯ್ತಲ್ವಾ? ಟೇಕ್ 2 ಸ್ಟೆಪ್ಸ್ ಫಾರ್ವರ್ಡ್ ಆ್ಯಂಡ್ 2 ಸ್ಟೆಪ್ ಮುಂದೆ ಬಂದು ನಿಂತ್ಕೋಬೇಕು ಮೊದಲನೇದು. ಎರಡನೇದು ಅಲ್ಲೇ ನಿಂತ್ಕೊಂಡು ಟರ್ನ್ ಅರೌಂಡ್ ಟೇಕ್ 3 ಸ್ಟೆಪ್ಸ್ ಟು ಯುವರ್ ರೈಟ್. ಅಲ್ಲೇ ರೌಂಡ್ ಹೊಡೆದು 3 ಸ್ಟೆಪ್ಸು ಬಲಗಡೆಗೆ ಬಂದು ನಿಂತ್ಕೋಬೇಕು. ಮೂರನೇದು ಟರ್ನ್ ಅರೌಂಡ್ ಆ್ಯಂಡ್ ಟೇಕ್ 2 ಸ್ಟೆಪ್ಸ್ ಟು ಯುವರ್ ರೈಟ್. ಅಲ್ಲೇ ರೌಂಡ್ ಹೊಡೆದು 2 ಸ್ಟೆಪ್ಪು ಲೆಫ್ಟ್ಗೆ, ನಮ್ಮ ಎಡಗೈ ಎಲ್ಲಿರುತ್ತೆ ಅದು ಲೆಫ್ಟ್ಗೆ ಎಡಗಡೆಗೆ ಬಂದು ನಿಂತ್ಕೋಬೇಕು. 4ನೇದು ಟೇಕ್ 3 ಸ್ಟೆಪ್ಸ್ ಬ್ಯಾಕ್ವರ್ಡ್ಸ್. ಅಲ್ಲಿಂದ 3 ಸ್ಟೆಪ್ಪು ಹಿಂದಕ್ಕೆ ಬಂದು ನಿಂತ್ಕೋಬೇಕು. 5ನೇದು ಟರ್ನ್ ಟು ಯುವರ್ ರೈಟ್ ಆ್ಯಂಡ್ ಟೇಕ್ 2 ಸ್ಟೆಪ್ಸ್ ಫಾರ್ವರ್ಡ್. ಬಲಗಡೆಗೆ ತಿರುಗಿಬಿಡಬೇಕು, ಇದು ರೌಂಡಲ್ಲ, ರೈಟ್ ಕಡೆಗೆ ತಿರುಗಿ 2 ಸ್ಟೆಪ್ಸ್ ಫಾರ್ವರ್ಡ್, ಮುಂದಕ್ಕೆ ಹೋಗಬೇಕು. ಅಲ್ಲಿ 6ನೇದು ಟರ್ನ್ ಟು ಯುವರ್ ಲೆಫ್ಟ್ ಕಡೆಗೆ ತಿರುಗಿ 1 ಸ್ಟೆಪ್ ಫಾರ್ವರ್ಡ್, ಮುಂದಕ್ಕೆ ಬರಬೇಕು. ಟರ್ನ್ ಟು ಯುವರ್ ರೈಟ್ ಅಂದಾಗ ಹಿಂಗೆ ತಿರುಗಿಬಿಡೋದು, ಟರ್ನ್ ಟು ಯುವರ್ ಲೆಫ್ಟ್ ಅಂತ ಹಿಂಗೆ ಮುಂದಕ್ಕೆ ಹೋಗೋದು. ಹಾಗೆ ಇದು ಟ್ರಾನ್ಸ್ಲೇಷನ್, ಇದು ಅರ್ಥ. ಈ ಒಂದು ಕಮ್ಯಾಂಡ್ಸ್ನ ಅರ್ಥ. ಮೊದಲು 15 ನಿಮಿಷ 3 ಕಮ್ಯಾಂಡ್ಸ್ನ ಮಾಡಲು ಜೆಸ್ಚರು ಮೊದಲು ಮಾಡಬೇಕು. ಮಾಡಲು ಜೆಸ್ಚರು ಸ್ಪೀಚ್ ಇಂದ ಮೊದಲು ಮಾಡಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸಿ. ಆಮೇಲೆ ಜೆಸ್ಚರ್ ಆ್ಯಂಡ್ ಸ್ಪೀಚ್ ಅದರಲ್ಲಿ ಪ್ರಾಕ್ಟೀಸ್ ಮಾಡಿಸಿ. ಆಮೇಲೆ ಸ್ಪೀಚ್ ಹೇಳೋದು ಮಾತ್ರ ಅವ್ರು ಮಾಡೋದು. ಚೆನ್ನಾಗಿ ಇದನ್ನು ಪ್ರಾಕ್ಟೀಸ್ ಮಾಡಿಸ್ಬೇಕು. 3 ಸ್ಟೆಪ್ಪು 3 ಕಮ್ಯಾಂಡ್ ಮಾತ್ರ. ಫಸ್ಟ್ ವೀಕ್ 15 ನಿಮಿಷ ಪ್ರತಿದಿನ. ನೆಕ್ಸ್ಟು ಸೆಕೆಂಡ್ ವೀಕ್ 15 ನಿಮಿಷ ಏನು ಮಾಡಬೇಕು, ಮೊದಲನೇ ವಾರ ಮಾಡಿದ್ವಲ್ಲ 3 ಮಾಡಲು ಜೆಸ್ಚರ್ ಸ್ಪೀಕರ್ಲೆಲ್ಲ ಮಾಡಿದ್ದು 3 ಸ್ಟೆಪ್ಸ್ ಮಾಡಿದ್ದು, ಅದು ರಿವೈಸ್ ಮಾಡಿಬಿಡ್ಬೇಕು. ಮೊದಲು ಸುಮ್ಮನೆ ಹೇಳಿ ಒಂದು ಸಲ ರಿವೈಸ್ ಮಾಡಿಸ್ಬಿಟ್ಟು ಆಮೇಲೆ ನೆಕ್ಸ್ಟ್ 3 ಸ್ಟೆಪ್ಸ್ನ ಇದೇ ಥರ ಮಾಡಲ್ ಜೆಸ್ಚರ್ ಸ್ಪೀಚಿಂದ ಮಾಡಿ ಪ್ರಾಕ್ಟೀಸ್ ಮಾಡಿಸೋದು ಒಂದು ಸರಿ.
ಆಮೇಲೆ ಜೆಸ್ಚರ್ ಸ್ಪೀಕಿಂದ ಪ್ರಾಕ್ಟೀಸ್ ಮಾಡಿಸೋದು ಒಂದು ಸರಿ, ಆಮೇಲೆ ಸ್ಪೀಚಿಂದ ಪ್ರಾಕ್ಟೀಸ್ ಮಾಡಿಸೋದು. ಈ ಮೂರನ್ನ ಅದಲ್ಲಿಗೆ 2ನೇ ವಾರಕ್ಕೆ 6 ಕಮ್ಯಾಂಡ್ಗಳು ಮುಗೀತು. 3ನೇ ವಾರಕ್ಕೆ ಎಲ್ಲ ಕಮ್ಯಾಂಡ್ಗಳೂ ಏನು ಮಾಡಬೇಕು, ಮೊದಲು ಜೆಸ್ಚರ್ಸಿಂದ ರಿವೈಸ್ ಮಾಡಿಬಿಡಿ, ಆಮೇಲೆ ಸ್ಪೀಚಿಂದ ರಿವೈಸ್ ಮಾಡಿಬಿಡಿ, ಆಮೇಲೆ ಆ ಥರ ಮೊದಲು ಆರ್ಡ್ರಲ್ಲಿ ಎಲ್ಲನೂ ರಿವೈಸ್ ಮಾಡಬೇಕು. 6 ಆರ್ಡ್ರಲ್ಲಿ ಮಾಡಿಸ್ಬೇಕು, ಜೆಸ್ಚರು, ಸ್ಪೀಚ್. ನೆಕ್ಸ್ಟ್ ಏನು, ಕೊನೆಯಲ್ಲಿ ರಿವೈಸ್ ಇನ್ ದ ಸೇಮ್ ಆರ್ಡರ್, ರಿವೈಸ್ ಇನ್ ಎ ಜಂಬಲ್ಡ್ ಆರ್ಡರ್. ಅಲ್ಲೂ ಅಷ್ಟೇ 3ನೇ ವಾರದಲ್ಲೂ ರಿವೈಸ್ ಆಲ್ ಇನ್ 6 ಇನ್ ಜಂಬಲ್ಡ್ ಆರ್ಡರ್ ಅಲ್ಲೂ ಇದೆ, ಅಲ್ಲೂ ಮಾಡಿ. ತಿರ್ಗಾ 3ನೇ ವಾರ 4ನೇ ವಾರ ಸೇಮ್ ಆರ್ಡ್ರಲ್ಲಿ ಮಾಡಿಸಿ ಜಂಬಲ್ಡ್ ಆರ್ಡರ್ ರಿವೈಸ್ ಮಾಡಿ, ಸೇಮ್ ಆರ್ಡರ್ ರಿವೈಸ್ ಮಾಡಿಸಿ ಜಂಬಲ್ಡ್. 2 ವಾರನೂ ಪ್ರಾಕ್ಟೀಸ್ ಮಾಡಿಸಿ, 2 ಜಾಸ್ತಿ ಆರ್ಡ್ರಲ್ಲಿ ಮಾಡಿಸೋದು, ಜಂಬಲ್ಡ್ ಮಾಡೋದು, ಆರ್ಡ್ರ್ ಜಂಬಲ್. 2 ವಾರ ಫುಲ್, ಕೊನೆ 3ನೇ ವಾರ 4ನೇ ವಾರ ಅಲ್ಲಿಗೆ ಈ ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಮಕ್ಕಳು ಚೆನ್ನಾಗಿ ರೈಟ್ ಅಂದ್ರೇನು, ಲೆಫ್ಟ್ ಅಂದ್ರೇನು, ಸ್ಟಾಪ್ ಅಂದ್ರೇನು, ಫಾರ್ವರ್ಡ್ ಅಂದ್ರೇನು, ಎಲ್ಲ ಟರ್ನ್ ಅಂದ್ರೇನು, ಈ ಅರ್ಥಗಳೆಲ್ಲ ಗೊತ್ತಾಗುತ್ತೆ ನೋಡಿ. ವೊಕ್ಯಾಬ್ಯುಲರಿ ಆಫ್ ವರ್ಡ್ಸ್ ಎಷ್ಟೊಂದು ಬಂತಲ್ವ. 2 ಅಂದರೆ ಅದು 1 2 ಅದು ಓಕೆ. ಇದೆಲ್ಲ ಮಕ್ಕಳಿಗೆ ಈ ಒಂದು ವೊಕ್ಯಾಬ್ಯುಲರಿ ವರ್ಡ್ಸ್ ಬರುತ್ತೆ, ಕಮೆಂಟ್ಸ್ ಕೊಟ್ಟಾಗ ಮಾಡೋಕ್ಕೆ ಗೊತ್ತಾಗುತ್ತೆ. ಆಮೇಲೆ ಅದನ್ನು ಆ ಕಡೆಗೆ ಅದನ್ನು ಹೇಳಿದಾಗ ಫಾಲೋ ಮಾಡೋಕ್ಕೆ ಅವ್ರಿಗೆ ಗೊತ್ತಾಗುತ್ತೆ. ಸೊ ಇದು ಸೆಕೆಂಡ್ ಲೆವೆಲ್ 2ನಲ್ಲಿ ಬರ್ತಕ್ಕಂಥ ಮೊದಲನೇ ಥೀಮಲ್ಲಿ TPR ಆ್ಯಕ್ಟಿವಿಟಿ ಮೈ ಬಾಡಿನಲ್ಲಿ. ಓಕೆ, ಇಷ್ಟ ಆಯಿತು, ಒಂದು ಅರ್ಥ ಆಯಿತು ಅನಿಸುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.